ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀರಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಈ 11ನೇ ತಿಂಗಳು ಈ ವರ್ಷದ ತುಂಬ ಕೆಟ್ಟ ತಿಂಗಳು, ದರಿದ್ರ ತಿಂಗಳು ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. 11ನೇ ತಿಂಗಳು ಪ್ರಪಂಚದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಲಿದ್ದಾವೆ. ಅದು ಈರುಳ್ಳಿ ತೊಂದರೆ ಆಗಿರ್ಬೋದು, ಡೇಟಾ ಇರ್ಬೋದು, ಭೂಕಂಪ ಇರ್ಬೋದು, ಗ್ಯಾಸು, ಲಾರಿ, ಕಳ್ತನ, ಬ್ಯಾಂಕ್ ದರೋಡೆ ಎಲ್ಲವೂ ಕೂಡ ನಡೀತೈತೆ, ಜಾಸ್ತಿ ನಡೀತೈತೆ. ನವಂಬರ್ ಮಂತಲ್ಲಿ ತುಂಬ ಒಂದಲ್ಲ ಒಂದು ಸಮಸ್ಯೆಗಳು ಬೀಳ್ತವೆ. ಈ 11ನೇ ತಾರೀಕಲ್ಲಿ ಯಾವ್ಯಾವ ಡೇಟಲ್ಲಿ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಮತ್ತು ಯಾಕಂದರೆ ಈ ಜ್ಯೋತಿಷ ಬ್ರಹ್ಮ ಅಂತ ಏನು ನನಗೆ ಅವಾರ್ಡ್ ಕೊಟ್ಟಿದ್ರು, ಬಿರುದು ಕೊಟ್ಟಿರೋ ಜನ ಗೊತ್ತಿಲ್ಲ. ಆಲ್ ಓವರ್ ವರ್ಲ್ಡ್ ನನ್ನನ್ನು ಫಾಲೋ ಮಾಡ್ತಾರೆ 100%. ಯಾಕಂದರೆ ಈ ಪ್ರಪಂಚದಲ್ಲಿ ಮಾಧ್ಯಮ ಲೋಕದಲ್ಲಿ ಒಂದು ನನಗೆ ಗೊತ್ತಿರೋ ಪ್ರಕಾರ ನ್ಯೂಮರಾಜ್ ಅಂದರೆ ಒಂದು ಬುಕ್ಕಲ್ಲಿ ಏನೋ ಇರೋದು, ಆದರೆ ಒಂದು ಮಾಧ್ಯಮ ಲೋಕದಲ್ಲಿ ಬುಡ್ದಲ್ಲೇ ಪ್ರೆಡಿಕ್ಷನ್ ಮಾಡ್ತಾ ಬಂದು ಎಲ್ಲವೂ ನಿಜ ಆಗೈತೆ, ನಡೆದಿದೆ. ಇಲ್ಲಿ ನೋಡಬೇಕಾಗಿರೋದು ಒಂದು 24ನೇ ತಾರೀಕು ಹೇಗಿರ್ತಿದೆ ಅನ್ನೋದು ನ್ಯೂಮರಾಜ್ ನೋಡಬೇಕಾಗತ್ತೆ. ಹಗಲು ಒಳ್ಳೆದಾಗತ್ತೆ, ರಾತ್ರಿ ಕೆಟ್ಟದಾಗತ್ತೆ. ಅದೇ ಥರ 25ನೇ ತಾರೀಕಲ್ಲಿ ಏನಿಗಿರುತ್ತೆ ನೋಡಬೇಕಾಗತ್ತೆ. 25ನೇ ತಾರೀಕಲ್ಲಿ ಹೇಗಿರುತ್ತೆ, ಹಗಲು ಒಳ್ಳೆದ, ರಾತ್ರಿ ಒಳ್ಳೆದಂತ. ಆ ಥರ 26 ಹೇಗಿರುತ್ತೆ ಅನ್ನೋದು ನೋಡಬೇಕಾಗತ್ತೆ. ಆದರೆ 27ನೇ ತಾರೀಕು ಹೇಗಿರುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ. 28, 29, 30ನೇ ತಾರೀಕು ಈ ಮೂರು ಕೂಡ 24ರಿಂದ 30ನೇ ತಾರೀಕುವರೆಗೂ ನ್ಯೂಮರಾಜನ್ನು ಮಾತಾಡ್ತೀನಿ. ತುಂಬ ಮಿರಾಕಲ್. ಯಾಕಂದರೆ ನೀವು ನ್ಯೂಮರಾಜಲ್ಲಿ ಏನಾಗುತ್ತೆ, ಒಂದು ಅಂದರೆ ಸೂರ್ಯಗ್ರಹನ ನಾವು ಹೋಲಿಕೆ ಮಾಡಿ ಹೇಳ್ತೀವಿ. ಆದರೆ ಜ್ಯೋತಿಷ ಕುಂಡಲಿನೇ ಬೇರೆ, ನಂಬರ್ಸೇ ಬೇರೆ. ನಂಬರ್ಸಲ್ಲಿ ಒಂದು ಸುಮ್ಮನೆ ಅದು ಅರ್ಥ ಆಗಲಿ ಅಂತ ಸೂರ್ಯಗ್ರಹನದು ನಂಬರೇ ಸೂರ್ಯಗ್ರಹ ಅಲ್ಲ. 1ನೇ ತಾರೀಕು ಕೊಡ್ತಾರಲ್ಲ ಸೂರ್ಯಗ್ರಹ ಇರಲ್ಲ, ಉಲ್ಟಾ ಕ್ವಾಲಿಟಿ ಇರುತ್ತೆ. ಇವಾಗ 24ನೇ ತಾರೀಕು ಶುಕ್ರನ ಡೇಟ್ ಅಂತ ಹೇಳ್ತೀವಿ. ಶುಕ್ರನ ಡೇಟಲ್ಲಿ ಯಾವುದು ಇಲ್ಲ. 24 ಅಂದರೆ 2 ಮತ್ತು 4 ರಾಹು ಗ್ರಹನೇ. ಸಿಕ್ಕಾಪಟ್ಟೆ ವೈಬ್ರೇಷನ್, ತುಂಬ ತುಂಬ ಮಿರಾಕಲ್ ನಂಬರ್ಸು. 25 ಅಂದರೆ ಚಂದ್ರ ಮತ್ತು ಕೇತು ಗ್ರಹದ ಸಂಕೇತ ಆಗುತ್ತೆ. ಅದನ್ನು ವೈಬ್ರೇಷನ್ ತಂದು ಕೊಡುತ್ತೆ, ಮಿರಾಕಲ್ ತಂದು ಕೊಡುತ್ತೆ. 26 ತುಂಬ ಮಿರಾಕಲ್ ತಂದು ಕೊಡುತ್ತೆ. 27 ಕೂಡ ತಂದು ಕೊಡುತ್ತೆ. ಇದು ನಂಬರ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. 27 ನಂಬರ್ಸ್ ಪ್ರಪಂಚದಲ್ಲಿ ತುಂಬ ದೊಡ್ಡ ವ್ಯಕ್ತಿ ಹುಡ್ತಾರೆ. ಇಂಥ ಡೇಟಲ್ಲಿ ಊಟಕ್ಕೆ ಪುಣ್ಯ ಮಾಡಬೇಕು. ಅದು ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಮಹಾನ್ ದೊಡ್ಡ ವ್ಯಕ್ತಿಗಳು ಹುಡ್ತಾರೆ. ಇದು ಸಖತ್ತು ಚಾಲೆಂಜಿಂಗ್ ನಂಬರ್ಸ್. 2 ಮತ್ತು 7 ಎರಡು ಫ್ರೆಂಡ್ಸ್ ನಂಬರ್ ಆಗುತ್ತೆ. ಎರಡಕ್ಕೂ ಆಪೋಸಿಟ್ ನಂಬರ್ಸು ಕುಜಗ್ರಹಣೆ ಆಗ್ತಾನೆ. ಆದರೆ ಇವ್ರು ಏನಾಗುತ್ತೆ, ಇವರೇ ಆಪೋಸಿಟ್ ನಂಬರ್ಸಲ್ಲಿ ಬರ್ತಾಗುತ್ತೆ. ಎರಡೂ ನಂಬರ್ಸು ಯಾವಾಗಲೂ ವೈಟ್ ಕಲರ್ ಬಣ್ಣ ತುಂಬ ಫೇವ್ರೇಟ್ ಬಣ್ಣ. ವೈಟ್ ಕಲರ್ ಬಣ್ಣ ಅವ್ರ ಲೈಫಲ್ಲಿ ಯಾವ ಥರ ಸಕ್ಸಸ್ ಕೊಡುತ್ತೆ. ಅದು ವೈಟ್ ಕಲರ್ ಬಟ್ಟೆ ಆಗಿರ್ಬೋದು, ವೈಟ್ ಕಲರ್ದು ರಾಜಕೀಯ ಬಣ್ಣ ಆಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು. ಇವರು ತುಂಬ ಒಂದು ಕಂಪ್ನಿ ನೇಮ್ಸ್ ಎಲ್ಲ ವೈಟ್ ತುಂಬ ಚೆನ್ನಾಗಿರುತ್ತೆ. ಈ ಡೇಟಲ್ಲಿ ಹುಟ್ಟೋದು ಬಹಳ ಅದ್ಭುತವಾದ ಡೇಟ್ಸು. ಆದರೆ ಈ ಕಾಂಬಿನೇಷನ್ ಇದೆಯಲ್ಲ ಅದು ವೆರಿ ಡೇಂಜರ್ ಡೇಟ್. ಯಾಕಂದರೆ 9 and 2 ಕಾಂಬಿನೇಷನ್ನು ಇಸ್ ವೆರಿ ಡೇಂಜರ್ ನಂಬರ್ಸು. 9 and 2 ಇದೆಯಲ್ಲ ಅದು ತುಂಬ ವೆರಿ ಡೇಂಜರ್. ಈ ಥರ ಕಾಂಬಿನೇಷನ್ ಯಾರು ಮನೇಲಿ ಮಗುವಾದರೆ ನಂಬರ್ಸ್ ಏನಾಗುತ್ತೆ ಅಂದರೆ ಅವ್ರ ಫ್ಯಾಮಿಲಿ ಯಾರು 2 ಮದುವೆ ಆಗಿರೋದು, ಇಲ್ಲ ಬೇರೆ ಥರ ಡಿಸ್ಟರ್ಬ್ ಆಗೋದು ಪರ್ಸ್ನಲ್ ಲೈಫಲ್ಲಿ ಆಗುತ್ತೆ. ಇವರು ಮನೆ ಮುಂದ್ಗಡೆ ಎಷ್ಟು ಜಾಗ ಇರೋದು ತುಂಬ ಲಕ್ ಬರುತ್ತೆ. ಮನೆ ಹಿಂದ್ಗಡೆ ಖಾಲಿ ಜಾಸ್ತಿ ಇದ್ದರೆ ಇವ್ರ ಮನೇಲಿ ಅಫೇರು, ಡೈವರ್ಸ್ ಆಗೋದು, ಗಂಡ ಸತ್ತೋಗೋದು, ಹೆಂಡತಿ ಸತ್ತೋಗೋದು, ಗಂಡನ ಮೇಲೆ ಹೆಂಡತಿ ಕೇಸ್ ಹಾಕೋದು, ಹೆಂಡತಿ ಮೇಲೆ ಗಂಡ ಕೇಸ್ ಹಾಕೋದು, ಈ ಥರದ್ದೆಲ್ಲ ತೊಂದರೆ ಇರುತ್ತೆ. ಮನೆ ಮುಂದ್ಗಡೆ ಕಾಲಿದ್ದಷ್ಟು ಇವ್ರಿಗೆ ಪಾಸಿಟಿವ್, ಮನೆ ಹಿಂದ್ಗಡೆ ಇರಬಾರ್ದು, ಭಾಳ ವಿಶೇಷ. ಹಿಂದ್ಗಡೆ ಇದ್ದಷ್ಟು ಸಕ್ಕಪಟ್ಟೆ ತೊಂದರೆ ಆಗುತ್ತೆ. ಇವ್ರ ಲೈಫಲ್ಲಿ ಏನಾದ್ರು ನೇಮನ್ನು ಇಡಬೇಕಂದಾಗ ಭಾಳ ವಿಶೇಷ. ಎಲ್ಲವನ್ನೂ ಟೋಟಲ್ ಮಾಡಿದಾಗ 3, 5, 6 ಇಟ್ಟಾಗ ತುಂಬ ಲಕ್ಕನ್ನು ಬರುತ್ತೆ. ಇವರು ಏನಾದರೂ ನೇಮ್ ಇಡಬೇಕಾದ್ರೆ ಮೊಬೈಲ್ ನಂಬರ್ಸ್, ಗಾಡಿ ನಂಬರ್ಸನ್ನು ಟೋಟಲ್ ಮಾಡಿದಾಗ ನಂಬರ್ 4 ಬರೆದಿರೋ ಥರ, ನಂಬರ್ಸ್ 9 ಬರೆದಿರೋ ಥರ ಅವಾಯ್ಡ್ ಮಾಡಬೇಕಾಗತ್ತೆ. ಇವರು ಹೆಲ್ತ್ ಯಾವಾಗಲೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆಯದು. ಕಿಡ್ನಿ ಮತ್ತು ಕುತ್ತಿಗೆ ಭಾಗದಲ್ಲಿ ಗಂಟ್ಲಿಗೆ ಸಂಬಂಧಪಟ್ಟಂಥ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಇವ್ರ ಮನೇಲಿ ಅದೃಷ್ಟ ಬರೋ ಸಂಬಂಧಪಟ್ಟಂಥ ನಮ್ಮಲ್ಲಿ ವಾಸ್ತು ಕಿಟ್ಟನ್ನು ಬರುತ್ತೆ. ನಿಮ್ಮನೇಲಿ ವಾಸ್ತು ಹೇಗೆ ಡಿಸ್ಟರ್ಬ್ ಆಗಿರೋ ಕೂಡ ನಮ್ಮಲ್ಲಿ ಸಿಗುವಂಥ ವಾಸ್ತು ಸ್ಟೋನ್ಗಳನ್ನ ನಿಮ್ಮ ಮನೇಲಿ ಇಟ್ಟರೆ ತುಂಬ ಪಾಸಿಟಿವ್ ಆಗುತ್ತೆ. ನೀವು ಬೇಗ ತಗೊಂಡೋಗಿ ಇಡ್ಬೋದು 100%. ವಾಸ್ತು ಸ್ಟೋನನ್ನು ನೀವು ಇಟ್ಟಾಗ ನಿಮಗೆ ತುಂಬ ಪಾಸಿಟಿವ್ನ ಕಾಣ್ತೀರಾ, ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರಾ. ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಅದ್ಭುತವಾದ ಒಂದು ಸ್ಟೋನ್ಗಳನ್ನ ನಾವು ಕೊಡೋದ್ರಿಂದ ನೀವು ತಗೊಂಡೋಗಿ ಸ್ಟೋನನ್ನು ವಾಸ್ತು ಕಿಟ್ಟನ್ನು ಅಳವಡಿಸಿಕೊಳ್ಳೋದಾಗುತ್ತೆ. ಇವರು ಅತಿ ಹೆಚ್ಚಾಗಿ ಇವರ ಫೈನಲ್ಲಾಗಿ ಇವ್ರಿಗೆ ಮನೆಯಲ್ಲಿ ದೇವ್ರ ಮನೆ ಮಧ್ಯ ಭಾಗದಲ್ಲಿದ್ದರೆ ಇವ್ರಿಗೆ ತುಂಬ ರಾಜಯೋಗನ ಕೊಡುತ್ತೆ. ಮನೆಯಲ್ಲಿ ದೇವ್ರ ಮನೆ, ಅಡುಗೆ ಮನೆ ಆದಮೇಲೆ ಈ ದೇವ್ರ ಮನೆ ನೋಡಿ ಅಡುಗೆ ಮನೆಗೆ ಹೋಗ್ಬೇಕು, ದೇವ್ರ ಮನೆ ನೋಡಿ ಬೆಡ್ರೂಮ್ಗೆ ಹೋಗ್ಬೇಕು, ಆ ಥರ ಕಾಂಬಿನೇಷನ್ ಇರ್ಬೋದು. ಮೂಲೆಯಲ್ಲಿ ದೇವ್ರ ಮನೆ ಇರಬಾರ್ದು. ಈ ಡೇಟವ್ರಿಗೆ ತುಂಬ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ಮನೆ ಹಿಂದ್ಗಡೆ ಗೇಟ್ ಏನಾದ್ರು ಇವ್ರಿಗಿದ್ರೆ ಕಂಪ್ಲೇಂಟ್ ಕೇಸಲ್ಲಿ ಹಾಕ್ಸಿರ್ತಾರೆ. ನೀವು ನೋಡಿರ್ಬೋದು ಸಾಕಷ್ಟು ಜನ ಮನೆಗಳು ನನಗೆ ಗೊತ್ತು, VIP ಮನೆಗಳು, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ಸಲ್ಮಾನ್ ಖಾನ್ ಇವ್ರಿಗೆಲ್ಲ ನೋಡಿದ್ರೆ ಮನೆ ಮುಂದ್ಗಡೆಕ್ಕಿಂತ ಹಿಂದ್ಗಡೆ ಗೇಟಲ್ಲಿ ಜಾಸ್ತಿ ಓಡಾಡ್ತಾರೆ. ಅವ್ರಿಗೆ ತುಂಬ ಕಂಪ್ಲೇಂಟ್ ಕೇಸೆಲ್ಲ ಆಗುತ್ತೆ. ತುಂಬ ದೊಡ್ಡ ಸ್ಟಾರ್ ಆದರೂ ಕೂಡ ಇವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಇವ್ರು ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಇವ್ರಿಗೆ ಅತಿ ಹೆಚ್ಚು ಕಲರ್ಸ್ ಅಂತ ಬಂದಾಗ ಯೆಲ್ಲೋ ಕಲರ್ಸ್ನ, ಗ್ರೀನ್ ಕಲರ್ಸು,
ಮತ್ತು ಬ್ಲೂನ ಯೂಸ್ ಮಾಡಿದ್ರೆ ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ 100%. ಇವರಿಗೆ 100% ಡೂಪ್ಲೆಕ್ಸ್ ಮನೆಗಳು ತುಂಬ ರಾಜಯೋಗನ ಕೊಡುತ್ತೆ. ಗ್ರೌಂಡ್ ಫ್ಲೋರ್ಗಿಂತಲೂ ಡೂಪ್ಲೆಕ್ಸ್ ಮನೆ ಕ್ಲಿಕ್ ಆಗುತ್ತೆ. ಒಳ್ಳೆಯದಾಗಲಿ.